ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಾಸವಿಟ್ ಯೂಟ್ಯೂಬ್ ಚಾನಲ್. ತುಂಬ ಸ್ಟೂಡೆಂಟ್ಗೆ ಕನ್ಫ್ಯೂಷನ್ಸ್ ಇರುತ್ತೆ. ನಾವು ತಗೊಳ್ಳೋ ಕೋರ್ಸ್ಗೆ ಯಾವ ಕಾಲೇಜ್ಗೆ ನಾವು ಸೇರ್ಕೋಬೇಕು, ಅಲ್ಲಿನ ಎಜುಕೇಷನ್ ಹೇಗಿರುತ್ತೆ, ಹಾಗೆ ಅಲ್ಲಿನ ಸಿಸ್ಟಮ್ ಎಲ್ಲ ಹೇಗಿರುತ್ತೆ ಅನ್ನೋ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಆ ಕನ್ಫ್ಯೂಷನ್ನ ನಾನು ಕ್ಲಿಯರ್ ಮಾಡೋಕ್ಕೆ ಬಂದಿದ್ದೀನಿ. ನಾವು ತುಂಬ ಚೆನ್ನಾಗಿ ಓದ್ತೀವಿ ಅನ್ನೋದಕ್ಕಿಂತ ನಾವು ಯಾವ ರೀತಿ ಕಾಲೇಜ್ನ ಚೂಸ್ ಮಾಡ್ತೀವಿ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಮ್ಮಿಂದ ಎಫರ್ಟ್ ಹಾಕೋದಷ್ಟೇ ಸಾಲದು. ಎಕ್ಸಾಮ್ಗೆ ನಮಗೆ ಕ್ಲಿಯರಾಗಿ ಟ್ರೈನಿಂಗ್ ಬೇಕಾಗಿದೆ, ಹಾಗೆ ನಮಗೆ ಟೀಚ್ ಮಾಡೋ ಲೆಕ್ಚರ್ಸ್ ಬೇಕಾಗಿರ್ತಾರೆ, ಹಾಗೆ ಇನ್ನು ಬೇರೆ ಬೇರೆ ತರಹ ಸ್ಕಿಲ್ಸ್ಗೆಲ್ಲ ನಮಗೆ ಬೇಕಾಗುತ್ತೆ ಎಕ್ಸಾಮ್ಸ್ಗೆ. ಸೊ ನಾವು ಚೂಸ್ ಮಾಡೋ ಕಾಲೇಜ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಆದ್ದರಿಂದ ನಾನು ಫಾರ್ಮಸಿ ಸ್ಟೂಡೆಂಟ್ಸ್ಗಳಿಗೆ ಕರ್ನಾಟಕದಲ್ಲಿರುವಂತಹ ಟಾಪ್ 7 ಕಾಲೇಜಸ್ ಬಗ್ಗೆ ನಿಮಗೆ ಫೀಸ್ ಸ್ಟ್ರಕ್ಚರ್ ಆಗಿರ್ಬೋದು, ಹಾಗೆ ಕಾಲೇಜ್ ಲೊಕೇಶನ್ ಆಗಿರ್ಬೋದು, ಹೀಗೆ ಎಲ್ಲ ತರಹ ಮಾಹಿತಿಯನ್ನು ನೀಡ್ತೀನಿ. ಬನ್ನಿ ಒಂದೊಂದಾದರೆ ಕಾಲೇಜ್ಗಳನ್ನ ನೋಡೋಣ ಹೇಗಿದೆ ಅಂತ. ಫಸ್ಟ್, JSS ಕಾಲೇಜ್ ಆಫ್ ಫಾರ್ಮಸಿ ಮೈಸೂರಿನಲ್ಲಿ ಲೊಕೇಟ್ ಆಗಿರೋದು. ಇದು ಫೀಸ್ ಸ್ಟ್ರಕ್ಚರ್ ನೋಡೋದಾದರೆ M.Pharmacy 4.1 lakh, B.Pharmacy 1.5 lakh, Pharm D 15 lakh, D Pharma 1.2 lakh. ಇಲ್ಲಿ ನಿಮ್ಗೆ ಎಲ್ಲ ತರಹ ಫಾರ್ಮಸಿ ಕೋರ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ಎಲಿಜಿಬಿಲಿಟಿ ಕೂಡ ಅಲ್ಲೇ ಇದೆ, ಯಾವ ಎಕ್ಸಾಮ್ ಬರೆದ್ರೆ ಹಾಗೆ ಇಂದಿನ ಕೋರ್ಸಲ್ಲಿ ಎಷ್ಟು ಪರ್ಸೆಂಟ್ ತೊಗೊಂಡ್ರೆ ನಿಮಗೆ ಎಲಿಜಿಬಿಲಿಟಿ ಇದೆ ಅಂತ ಅಲ್ಲೇ ಎಂಟರ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಸೆಕೆಂಡ್, ಭಾರತಿ ಕಾಲೇಜ್ ಆಫ್ ಫಾರ್ಮಸಿ KM Doddi, ಇದು ಮಂಡ್ಯದಲ್ಲಿ ಲೊಕೇಟ್ ಆಗಿರೋದು. ಇನ್ನು ಈ ಕಾಲೇಜ್ನ ಫೀಸ್ ಸ್ಟ್ರಕ್ಚರ್ ನೋಡೋದಾದರೆ M.Pharmacy 1 lakh, B.Pharmacy 1.1 lakh, Pharm D 4.1 lakh, 17,000 ಅಂತ ಹೇಳ್ಬೋದು. ಇದು JSS ಕಾಲೇಜ್ಗಿಂತ ಫೀಸ್ ತುಂಬ ಕಡಿಮೆ ಇದೆ ಅಂತ ಹೇಳ್ಬೋದು ಎಲ್ಲ ಕೋರ್ಸ್ಗಳಿಗೂ. ಹಾಗೆ ಇಲ್ಲೂ ಕೂಡ ಎಲಿಜಿಬಿಲಿಟಿ ಇದೆ, ಸೇಮ್ ಅಂತ ಹೇಳ್ಬೋದು. ನೀವು ಯಾವುದೇ ಕಾಲೇಜ್ಗೆ ಹೋದರೂ ಎಂಟ್ರೆನ್ಸ್ ಎಕ್ಸಾಮ್ ಆಗಿರ್ಬೋದು, ಎಲಿಜಿಬಿಲಿಟಿ ಸೇಮ್ ಇರುತ್ತೆ. ಇನ್ನು ಥರ್ಡ್ ಒನ್, ಮಣಿಪಾಲ್ ಕಾಲೇಜ್ ಆಫ್ ಫಾರ್ಮಸ್ಯೂಟಿಕಲ್ ಸೈನ್ಸ್ ಮಂಗಳೂರು, ಇದು ಮಂಗಳೂರಲ್ಲಿ ಲೊಕೇಟ್ ಆಗಿರೋದು. ಇದ್ರ ಫೀಸ್ ಸ್ಟ್ರಕ್ಚರ್ ನೋಡೋದಾದರೆ M.Pharmacy 5.3 lakh to 5.7 lakh, B.Pharmacy 8.3 lakh, Pharm D 6.2 lakh to 15.8 lakh, D Pharmacy 1 lakh. ಇದಿಷ್ಟು ಕೂಡ ಮಣಿಪಾಲ್ ಕಾಲೇಜಲ್ಲಿ ಇರುವಂಥ ಫೀಸ್ ಸ್ಟ್ರಕ್ಚರ್ ಆಗಿದೆ. ನಿಮಗೆ ಇಲ್ಲಿ ಎಲ್ಲ ತರಹ ಫಾರ್ಮಸಿ ಕೋರ್ಸ್ಗಳು ಇದೆ ಅಂತ ಹೇಳ್ಬೋದು. ಇನ್ನು ಎಲಿಜಿಬಿಲಿಟಿ ನೋಡೋದಾದರೆ ಎಲ್ಲ ಕಾಲೇಜ್ಗೂ ಸೇಮ್ ಅಂತ ಹೇಳಿದ್ನಲ್ಲ, ಹಾಗೆ ಈ ಕಾಲೇಜ್ಗೂ ಕೂಡ ಸೇಮ್ ಇದೆ. ಆ್ಯಂಡ್ M.Pharmಗೆ MET ಎಕ್ಸಾಮ್ ಇದೆ ಅಂತ ಹೇಳ್ಬೋದು. ಎಜುಕೇಷನ್ ತುಂಬ ಚೆನ್ನಾಗಿದೆ ಈ ಕಾಲೇಜ್ನಲ್ಲಿ. ನೆಕ್ಸ್ಟ್, KNE ಕಾಲೇಜ್ ಆಫ್ ಫಾರ್ಮಸಿ ಗದಗ್, ಗುಲ್ಬರ್ಗ, ನಿಪಾಣಿ, ಕರ್ನಾಟಕದಲ್ಲಿ ಈ 3 ಸಿಟಿಗಳಲ್ಲಿ ಇದು ಲೊಕೇಟ್ ಆಗಿದೆ. ಇನ್ನು ನಿಪಾಣಿನಲ್ಲಿರುವ KNE ಕಾಲೇಜ್ ಆಫ್ ಫಾರ್ಮಸಿ ಫೀಸ್ ಸ್ಟ್ರಕ್ಚರ್ ನೋಡೋದಾದರೆ B.Pharmacy 1.1 lakh, D Pharmacy 17,000, Pharm D 1.4 lakh. ಇದು ತುಂಬ ಕಡಿಮೆ ಫೀಸ್ ಅಂತ ಹೇಳ್ಬೋದು. ಹಾಗೆ ನೀವು ಎಂಟ್ರೆನ್ಸ್ ಎಕ್ಸಾಮ್ಸ್ ನೋಡೋದಾದರೆ ಇಲ್ಲಿ Pharm Dಗೆ ನೀವು M.Pharmacy ಗ್ರ್ಯಾಜುಯೇಷನ್ ಇರಲ್ಲ, ನೀವು KCET ಎಕ್ಸಾಮ್ ಬರೀಬೇಕು. ಹಾಗೆ ಇಲ್ಲಿ ಫಾರ್ಮಸಿ 3 ಕೋರ್ಸಸ್ ಅಷ್ಟೇ ಇರೋದು. ನೆಕ್ಸ್ಟ್, ನೀತೆ ಗುಲಾಬಿ ಶೆಟ್ಟಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಮಂಗಳೂರು, ಇದು ಮಂಗಳೂರಿನಲ್ಲಿ ಲೊಕೇಟ್ ಆಗಿರೋದು. ಇದ್ರ ಫೀಸ್ ಸ್ಟ್ರಕ್ಚರ್ ನೋಡೋದಾದರೆ M.Pharmacy 2.5 lakh to 4.2 lakh, B.Pharmacy 7.3 lakhs, Pharm D 8.6 lakh to 17.4 lakhs, D Pharmacy 1.1 lakh. ನಾನು ಹೇಳ್ತಿರೋ ಇಷ್ಟು ಕೂಡ 2024ನಲ್ಲಿರುವಂತಹ ಫೀಸ್ ಸ್ಟ್ರಕ್ಚರ್ ಆಗಿದೆ. ನೆಕ್ಸ್ಟ್, ಆಚಾರ್ಯ B.M. ರೆಡ್ಡಿ ಕಾಲೇಜ್ ಆಫ್ ಫಾರ್ಮಸಿ, ಈ ಕಾಲೇಜ್ ನಿಮಗೆ ಬ್ಯಾಂಗ್ಳೂರಿನಲ್ಲಿ ಲೊಕೇಟ್ ಆಗಿರೋದು. ಇದರದ್ದು ಫೀಸ್ ಸ್ಟ್ರಕ್ಚರ್ ನೋಡೋದಾದರೆ M.Pharmacy 3.8 lakh, B Pharma 1.1 lakh, Pharm D 4.1 lakh to 5.3 lakh, D Pharmacy 1.7 lakh. ಇದಿಷ್ಟು ಕೂಡ ಈ ಕಾಲೇಜ್ನ ಫೀಸ್ ಸ್ಟ್ರಕ್ಚರ್. ನೆಕ್ಸ್ಟ್ ಕಾಲೇಜ್ ರಾಮಯ್ಯ ಯೂನಿವರ್ಸಿಟಿ ಬ್ಯಾಂಗ್ಳೂರು, ಇದು ಕೂಡ ಬ್ಯಾಂಗ್ಳೂರಿನಲ್ಲಿ ಲೊಕೇಟ್ ಆಗಿರೋದು. ಇನ್ನು ಈ ಕಾಲೇಜ್ನ ಫೀಸ್ ಸ್ಟ್ರಕ್ಚರ್ ನೋಡೋದಾದರೆ M.Pharmacy 4.2 lakh to 4.6 lakh, B Pharmacy 10 lakhs. ನಾವು ಇಲ್ಲಿ ಫಾರ್ಮಸಿ ಕೋರ್ಸ್ ಜಸ್ಟ್ 2 ನೋಡ್ಬೋದು ಅಷ್ಟೇ. ಇನ್ನು ನೀವು Pharm D ಆ್ಯಂಡ್ D Pharm ಇಲ್ಲಿ ಅವೈಲೇಬಲ್ ಇಲ್ಲ ಅಂತ ಹೇಳ್ಬೋದು ಕೋರ್ಸಸ್. ಹಾಗೆ ಎಲಿಜಿಬಿಲಿಟಿ ಕೂಡ ಸೇಮ್ ಇದೆ, ಬಟ್ ಜಸ್ಟ್ 2 ಕೋರ್ಸಸ್ ಅಷ್ಟೇ ಫಾರ್ಮಸಿ. ನಮಗೆ BSc ನರ್ಸಿಂಗ್ ಬೇಡ ಅಲ್ವಾ, ಸೊ ಫಾರ್ಮಸಿ ಕೋರ್ಸ್ ಇಷ್ಟೇ ಅಂತ ಹೇಳ್ಬೋದು. ಆದಿಚುಂಚನಗಿರಿ ಕಾಲೇಜ್ ಆಫ್ ಫಾರ್ಮಸಿ BG ನಗರ್, ಇದು ಕೂಡ ಮಂಡ್ಯದಲ್ಲಿ ಲೊಕೇಟ್ ಆಗಿರೋದು. ಹಾಗೆ ಇದರ ಫೀಸ್ ಸ್ಟ್ರಕ್ಚರ್ ನೋಡೋದಾದರೆ M.Pharmacy 1.7 lakh, B Pharmacy 1.1 lakh. ಇಲ್ಲೂ ಕೂಡ ನೀವು ಫಾರ್ಮಸಿ 2 ಕೋರ್ಸಸ್ ನೋಡ್ಬೋದು ಅಷ್ಟೇ. ಆ್ಯಂಡ್ Pharm D ಆ್ಯಂಡ್ D Pharmacy ಕೋರ್ಸ್ ಇಲ್ಲ ಅಂತ ಹೇಳ್ಬೋದು. ಹಾಗೆ ಎಲಿಜಿಬಿಲಿಟಿ ಕೂಡ ಸೇಮ್ ಇದೆ, ಬೇರೆ ಕಾಲೇಜ್ ರೀತಿಯೇ. ನೆಕ್ಸ್ಟ್, ಕೃಪಾನಿಧಿ ಕಾಲೇಜ್ ಆಫ್ ಫಾರ್ಮಸಿ ಬ್ಯಾಂಗ್ಳೂರು, ಇದು ಬ್ಯಾಂಗ್ಳೂರಿನಲ್ಲಿ ಲೊಕೇಟ್ ಆಗಿರೋದು. ಇದರದ್ದು ಫೀಸ್ ಸ್ಟ್ರಕ್ಚರ್ ನೋಡೋದಾದರೆ M.Pharmacy 2.1 lakh, B Pharmacy 1.1 lakh, Pharm D 4.1 lakh.
ಇದಿಷ್ಟು ಕೂಡ ಫಾರ್ಮಸಿ ಕೋರ್ಸ್ನ ಫೀಸಸ್ ಆಗಿದೆ. ನಿಮಗೆ ಬೇಸಿಕ್ ಕೋರ್ಸ್ ಆದಂತಹ ಡಿ ಫಾರ್ಮಸಿ ಇಲ್ಲಿ ನಿಮಗೆ ಅವೈಲೇಬಲ್ ಇಲ್ಲ, ಜಸ್ಟ್ 3 ಫಾರ್ಮಸಿ ಕೋರ್ಸಸ್ ಅಷ್ಟೇ ಇರೋದು. ಇನ್ನು ಎಲಿಜಿಬಿಲಿಟಿ ಕೂಡ ಬೇರೆ ಕಾಲೇಜ್ ರೀತಿ ಸೇಮ್ ಇದೆ ಅಂತ ಹೇಳ್ಬೋದು. ನಾನು ನಿಮಗೆ ತೋರಿಸಿದಂತಹ ಇಷ್ಟು ಕಾಲೇಜ್ ಕೂಡ ಟಾಪ್ ಕಾಲೇಜಸ್ ಇನ್ ಕರ್ನಾಟಕ ಅಂತ ಹೇಳ್ಬೋದು. ಇಷ್ಟು ಕಾಲೇಜ್ನಲ್ಲಿ ಯಾವುದೇ ಕಾಲೇಜ್ನಲ್ಲಿ ನೀವು ಎಜುಕೇಷನ್ ಮಾಡಿದ್ರೂ ಕೂಡ ನಿಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ ಫಾರ್ಮಸಿ ಸ್ಟೂಡೆಂಟ್ಸ್. ಹಾಗೆ ನೀವು ಇದು ಯೂನಿವರ್ಸಿಟಿ ಆಗಿರೋದ್ರಿಂದ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ನಿಮ್ಗೆ ಅಲ್ಲೇ ಜಾಬ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಹಾಗೆ ನಿಮ್ಮ ಫ್ಯೂಚರ್ ಕೂಡ ಇನ್ನೂ ಬ್ರೈಟ್ ಆಗಿರುತ್ತೆ ಅಂತ ನಾನು ಹೇಳ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸೊ ಯೂಸ್ಫುಲ್ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. Thank you everyone, and don't forget to subscribe my channel.